ಹೃದಯಾಘಾತ ಹೃದಯವನ್ನ ಹಿಂಡ್ತಾ ಇದೆ. ಅದರಲ್ಲೂ ಯುವ ಜನತೆಯ ಪ್ರಾಣವನ್ನೇ ಟಾರ್ಗೆಟ್ ಮಾಡಿಕೊಂಡಿದೆ ಹೃದಯಾಘಾತದಿಂದ ಸಾವನ್ನಪ್ಪುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಇದೀಗ ಹೃದಯಾಘಾತದ ಬಗ್ಗೆ ಮತ್ತೊಂದು ಶಾಕಿಂಗ್ ವರದಿ ಬಹಿರಂಗವಾಗಿದೆ. ಈ ಹೃದಯಾಘಾತ ಫಸ್ಟ್ ಟಾರ್ಗೆಟ್ ಮಾಡ್ತಾ ಇರೋದು ಮಹಿಳೆಯರನ್ನ ಅನ್ನೋ ವಿಚಾರ. ನಗರದಲ್ಲಿ ಹಾರ್ಟ್ ಅಟ್ಯಾಕ್ಗೆ ಯುವತಿಯರೇ ಬಲಿಯಾಗ್ತಿದ್ದಾರೆ. ಕಳೆದ ಕೆಲ ದಿನಗಳಿಂದ ನಾವು ನೋಡ್ತಾ ಇದ್ದೀವಿ, ಈ ಹೃದಯಾಘಾತ ಅನ್ನೋದು ಸಾಲು ಸಾಲಾಗಿ ಯುವ ಜನತೆಯನ್ನ ಬಲಿ ತಗೊಳ್ತಾ ಇದೆ. ವಯಸ್ಸಿನ ಭೇದ ಭಾವ ಇಲ್ಲ. ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೂ ಕೂಡ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದರ ನಡುವೆ ಇದೀಗ ಮತ್ತೊಂದು ಶಾಕಿಂಗ್ ವಿಚಾರ. ಈ ಹೃದಯಾಘಾತಕ್ಕೆ ಹೆಚ್ಚಾಗಿ ಟಾರ್ಗೆಟ್ ಆಗ್ತಾ ಇರೋದೇ ಮಹಿಳೆಯರು ಅನ್ನೋದು. ಮಹಿಳೆಯರಲ್ಲೇ ಹೃದಯಾಘಾತದ ಸಮಸ್ಯೆ ಹೆಚ್ಚಾಗ್ತಿದೆ ಅನ್ನೋ ಶಾಕಿಂಗ್ ವರದಿ ಇದೀಗ ಹೊರಬಿದ್ದಿದೆ. ಒಂದು ಕಡೆ ಹೃದಯಾಘಾತ ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಧ್ಯಯನಗಳು ನಡೀತಾ ಇದೆ. ಕಿಮ್ಸ್ ಆಸ್ಪತ್ರೆಯಲ್ಲಿ ಅಧ್ಯಯನ ಆಗಿದೆ, ಒಂದಷ್ಟು ಕಾರಣಗಳು ಕೂಡ ರಿವೀಲ್ ಆಗಿದೆ. ಇದರ ನಡುವೆ ಹೃದಯಾಘಾತದ ಬಗ್ಗೆ ಜಯದೇವ ವೈದ್ಯರು ಶಾಕಿಂಗ್ ಸುದ್ದಿಯನ್ನ ಬಿಚ್ಚಿಟ್ಟಿದ್ದಾರೆ. ನಗರ ಪ್ರದೇಶದ ಮಹಿಳೆಯರಲ್ಲಿ ಹೆಚ್ಚು ಹೃದಯಾಘಾತದ ಪ್ರಕರಣಗಳು. ಪ್ರತಿ 10 ಕೇಸ್ನಲ್ಲಿ 3 ರಿಂದ 4 ಮಹಿಳೆಯರಲ್ಲಿ ಹೃದಯಾಘಾತ ಕಂಡು ಬರ್ತಾ ಇದೆ. 18 ರಿಂದ 40 ವರ್ಷದ ಒಳಗಿನ ಮಹಿಳೆಯರೇ ಹೃದಯಾಘಾತಕ್ಕೆ ಟಾರ್ಗೆಟ್ ಆಗ್ತಿದ್ದಾರೆ. ನಗರದಲ್ಲಿ 3 ರಿಂದ 4 ಮಹಿಳೆಯರು ಹೃದಯಾಘಾತಕ್ಕೆ ಬಲಿಯಾಗ್ತಿದ್ದಾರೆ. ಇದಕ್ಕೆ ಕಾರಣಗಳು ಕೆಲಸದ ಒತ್ತಡ, ಕೌಟುಂಬಿಕ ಸಮಸ್ಯೆ, ಮಕ್ಕಳ ಬಗ್ಗೆ ಅತಿಯಾಗಿ ಚಿಂತೆ ಮಾಡ್ತಾ ಇರುವುದು. ಈ ಟೆನ್ಷನ್ಗಳು ಮಹಿಳೆಯರಲ್ಲಿ ಹೃದಯಾಘಾತ ಹೆಚ್ಚಾಗೋದಕ್ಕೆ ಕಾರಣವಾಗಿದೆ ಅಂತ ಹೇಳಿ ಜಯದೇವ ಹೃದ್ರೋಗ ತಜ್ಞರು ಶಾಕಿಂಗ್ ವರದಿಯನ್ನ ಇದೀಗ ತೆರೆದಿಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಕಳೆದ 1-2 ದಶಕಗಳನ್ನು ನೋಡಿದರೆ ಮಹಿಳೆಯರಲ್ಲಿ ಹಾರ್ಟ್ ಅಟ್ಯಾಕ್ ಪ್ರಮಾಣ ಅಂದರೆ ಹೃದ್ರೋಗ ಕಾಯಿಲೆಗಳು ಮಹಿಳೆಯರಲ್ಲಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತದೆ. ಬಹುಶಃ ಕಾರಣ ಏನಂದರೆ, ಹಿಂದಿನ ಕಾಲದಲ್ಲಿ ಏನಾಗ್ತಾಯಿತ್ತು, ಜಾಯಿಂಟ್ ಫ್ಯಾಮಿಲಿ ಇರ್ತಾಯಿತ್ತು. ಸೊ ಮಹಿಳೆಯರಿಗೆ ಅವರ ಒಂದು ಸ್ಟ್ರೆಸ್ ಅಥವಾ ಒತ್ತಡವನ್ನು ಹಂಚ್ಕೊಳ್ಳಿಕ್ಕೆ ಫ್ಯಾಮಿಲಿಯಲ್ಲಿ ಜನರಿರ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ, ನ್ಯೂಕ್ಲಿಯರ್ ಫ್ಯಾಮಿಲಿ, ಬರೀ ಹಸ್ಬೆಂಡು ವೈಫು ಇಬ್ಬರು ಮಕ್ಕಳು ಇರ್ತಾರೆ. ಸೊ ಸಿಟಿ ಲೈಫು ಇತ್ತೀಚಿನ ದಿನಗಳು ಏನಾಗ್ತದೆ ಅಂದರೆ, ಇವನ್ನು ಮಹಿಳೆಯರು ಕೆಲಸಕ್ಕೂ ಹೋಗ್ತಾ ಇರ್ತಾರೆ. ಹಾಗಾಗಿ ಅವರು ಸೈಮಲ್ಟೇನಿಯಸ್ಲಿ ಮನೆಯನ್ನು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ, ಆಮೇಲೆ ಆಫೀಸ್ ಸ್ಟ್ರೆಸ್ಸು ತೊಗೊಳ್ಬೇಕಾಗುತ್ತೆ, ಟ್ರಾವೆಲ್ ಸ್ಟ್ರೆಸ್ ಇದ್ದೇ ಇರುತ್ತೆ ಸಿಟಿಯಲ್ಲಿ. ಸೊ ಇದರಿಂದ ಏನಾಗ್ತಾಯಿದೆ ಅಂದರೆ, ಮಹಿಳೆಯರಲ್ಲೂ ಡಯಾಬಿಟಿಸ್ ಇರ್ಬೋದು, ಬ್ಲಡ್ ಪ್ರೆಷರ್ ಇರ್ಬೋದು, ಕೊಲೆಸ್ಟ್ರಾಲ್ ಇರ್ಬೋದು, ಈ ಅಂಶಗಳೆಲ್ಲ ಈ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಏನು ಹೇಳ್ತೀವಿ, ಸೊ ಅದೆಲ್ಲ ಜಾಸ್ತಿ ಆಗ್ತದೆ ಮಹಿಳೆಯರಲ್ಲಿ. ಹಾಗಾಗಿ ಬಹುಶಃ ಇದೆಲ್ಲ ಕಾರಣದಿಂದನೇ ಮಹಿಳೆಯರಲ್ಲೂ ಹೃದಯದ ಸಂಬಂಧಪಟ್ಟ ಕಾಯಿಲೆ ಇರ್ಬೋದು, ಅಥವಾ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಏನಂತ ಹೇಳ್ತೀವಿ, ಅದು ಮಹಿಳೆಯರಲ್ಲೂ ಇತ್ತೀಚಿನ ದಿನಗಳು ಜಾಸ್ತಿ ನೋಡ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದರೆ, ಒಂದು 20 ವರ್ಷ ಮೊದಲು ಹೋದರೆ 50 ವರ್ಷ ತನಕ ಯೂಶ್ವಲಿ ಮಹಿಳೆಯರಿಗೆ ಡಯಾಬಿಟಿಸ್ ಚೆಕ್ ಮಾಡ್ಕೊಳ್ಳಿ, ಹಾರ್ಟ್ ಬಗ್ಗೆ ಚೆಕ್ ಮಾಡ್ಕೊಳ್ಳಿ ಅಂತ ಯಾವತ್ತೂ ನಾವು ಅಡ್ವೈಸ್ ಕೊಡ್ತಾ ಇರಲಿಲ್ಲ. ಬಟ್ ಈಗಿನ ಕಾಲದಲ್ಲಿ 30-40 ವರ್ಷ ವಯಸ್ಸಿನ ಮಹಿಳೆಯರಲ್ಲೂ ಕೂಡ ಹಾರ್ಟ್ ಅಟ್ಯಾಕ್ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಇದು ಒಂಥರ ಆಘಾತಕಾರಿಯಾಗಿರೋ ಸಂಗತಿ. ಬಟ್ ಮೇನ್ ಕಾರಣ ಏನಿರ್ಬೋದು ಅಂದರೆ, ಅವರಲ್ಲಿ ಜಾಸ್ತಿ ಆಗಿರೋ ಸ್ಟ್ರೆಸ್ ಅಂತ ಟೆನ್ಷನ್ ಇರುತ್ತೆ. ಸೊ ಅದೇ ರೀತಿ ಮಕ್ಕಳದ್ದು ಎಜುಕೇಷನ್ ಸ್ಟ್ರೆಸ್ ಇರ್ಬೋದು, ಅಥವಾ ಬೇರೆ ಬೇರೆ ಬಹಳಷ್ಟು ಕಾರಣಗಳಿಂದ ಮಹಿಳೆಯರಲ್ಲೂ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗ್ತಿದೆ. ನೀವು ಕಂಪೇರ್ ಮಾಡಿದ್ರೆ ಸರ್, ಪುರುಷರು ಕಂಪೇರ್ ಮಾಡಿದರೆ ಎಷ್ಟು % ಮಹಿಳೆಯರು ಜಾಸ್ತಿ ಮಾಡ್ತಾರೆ? ಬಹುಶಃ ನಮ್ಮ ಜಯದೇವದಲ್ಲಿ ನಾವು ಏನು ಅಬ್ಸರ್ವ್ ಮಾಡ್ತಾ ಇದ್ದೀವಿ, ಬಹುಶಃ 10 ಜನ ಹಾರ್ಟ್ ಅಟ್ಯಾಕ್ ಜೊತೆ ಅಡ್ಮಿಟ್ ಆಗಿದ್ದಾರೆ, ಕಮ್ಮಿ ಅಂದರೂ 3 ರಿಂದ 4 ಜನ ಮಹಿಳೆಯರೇ ಇರ್ತಾರೆ. ಸೊ 30 to 40% ಮಹಿಳೆಯರೇ ಇರ್ತಾರೆ ಅದರಲ್ಲಿ. ಸರ್, ಎಲ್ಲೋ ಒಂದು ಕಡೆ ಈ ಥರ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನೋಡಿದಾಗ, ಬೆಂಗಳೂರಂಥ ಸಿಟಿಗಳು ನೋಡಿದಾಗ, ವರ್ಕ್ ಲೋಡ್, ಮನೆ ಲೋಡ್, ಈ ಫ್ಯಾಮಿಲಿ ಲೋಡ್ ಇದೇ ಮಹಿಳೆಯರಿಗೆ ಖಂಡಿತ. ಯಾಕೆಂದರೆ ಈಗಿನ ಕಾಲದಲ್ಲಿ ಏನಿದ್ರೆ, ಅವರ ಕಷ್ಟ ಸುಖ ಅದನ್ನು ಹಂಚ್ಕೊಳ್ಳಿಕ್ಕೆ ಜನ ಇರಲ್ಲ. ನ್ಯೂಕ್ಲಿಯರ್ ಫ್ಯಾಮಿಲಿ, ಚಿಕ್ಕ ಕುಟುಂಬ. ಸೊ ಅದರಲ್ಲಿ ಅವರದ್ದು ನೋಡ್ಕೊಳ್ಬೇಕು, ಅಥವಾ ಫ್ಯಾಮಿಲಿ ಫೈನಾನ್ಷಿಯಲ್ ಸ್ಟೇಟಸ್ ನೋಡಬೇಕು, ಅವ್ರ ಕೆಲಸಕ್ಕೂ ಹೋಗ್ತಾ ಇರ್ಬೋದು, ಮನೆ ಸ್ಟ್ರೆಸ್ಸು, ಕೆಲಸ ಸ್ಟ್ರೆಸ್ಸು, ಆಮೇಲೆ ಇದು ಮಕ್ಕಳು ಎಜುಕೇಷನ್ ಬಗ್ಗೆ ಪ್ರತಿಯೊಂದೂ ಅವರು ಕಾಳಜಿ ವಹಿಸಬೇಕಾಗಿರುತ್ತಲ್ಲ. ಸೊ ಇದರಿಂದ ಏನಾಗುತ್ತೆ, ಅವರಲ್ಲೂ ಈ ರಿಸ್ಕ್ ಫ್ಯಾಕ್ಟರ್ಸು ಸ್ಟ್ರೆಸ್ಸಿಂದ ಜಾಸ್ತಿ ಆಗಿದೆ. ಒಂದು ಮೇಯ್ನ್ ಅಂದರೆ, ಈ ಹಾರ್ಟ್ ಅಟ್ಯಾಕ್ಗೆ ಮೂಲ ಕಾರಣ ಏನಂದರೆ ಸ್ಟ್ರೆಸ್, ಟೆನ್ಷನ್. ಸೊ ಇತ್ತೀಚಿನ ಲೈಫ್ ಸ್ಟೈಲು ಅಥವಾ ನಮ್ಮ ಸಿಟಿ ಲೈಫ್ ಅಂತ ಏನು ಹೇಳ್ತೀವಿಲ್ಲ, ಇದರಲ್ಲಿರೋ ಸ್ಟ್ರೆಸ್ಸೇ ಮುಖ್ಯ ಕಾರಣ. ಸೊ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು.
ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಹೃದಯಾಘಾತಕ್ಕೆ ಕಾರಣಗಳೇನು ಅನ್ನೋ ಹುಡುಕಾಟದಲ್ಲಿ ತಜ್ಞರಿದ್ದಾರೆ. ಅದರ ಕುರಿತು ಅಧ್ಯಯನಗಳು ಕೂಡ ಆರಂಭ ಆಗಿದೆ. ಒಂದಷ್ಟು ಕಾರಣಗಳ ಬಗ್ಗೆಯೂ ಕೂಡ ಮಾತನಾಡ್ತಿದ್ದಾರೆ. ಚಿಕ್ಕ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಕೂಡ ಹೃದಯಾಘಾತ ಕಾಡ್ತಾ ಇದೆ. ಅದರಲ್ಲೂ ಈಗ ಶಾಕಿಂಗ್ ವಿಚಾರ ಏನಪ್ಪಾ ಅಂದ್ರೆ ಮಹಿಳೆಯರೇ ಹೆಚ್ಚಾಗಿ ಈ ಹೃದಯಾಘಾತಕ್ಕೆ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನೋದು. ಜಯದೇವ ಹೃದ್ರೋಗ ತಜ್ಞರು ಕೂಡ ಅದನ್ನೇ ಹೇಳಿದ್ದಾರೆ. ಕಾರಣಗಳ ಬಗ್ಗೆಯೂ ಕೂಡ ಉಲ್ಲೇಖ ಮಾಡಿದ್ದಾರೆ. ಹಾಗಿದ್ರೆ ಈ ರಿಸ್ಕ್ ಫ್ಯಾಕ್ಟರ್ಗಳಿಂದ ಮಹಿಳೆಯರು ಹೇಗೆ ತಮ್ಮನ್ನ ತಾವು ಆಚೆ ತರಬೇಕಾಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ವೈದ್ಯರು ಏನ್ ಸಲಹೆ ಕೊಟ್ಟಿದ್ದಾರೆ? ಖಂಡಿತ ಮಧುಶ್ರೀ, ಸದ್ಯಕ್ಕೆ ಜಯದೇವ ಆಸ್ಪತ್ರೆಯ ಹೃದಯ ತಜ್ಞರು ಒಂದು ಸಂಶೋಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸರ್ಕಾರಕ್ಕೆ ನೀಡುವಂತಹ ಒಂದು ವರದಿಯನ್ನು ಕೂಡ ಸಿದ್ಧ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ರಾಜ್ಯದಲ್ಲಿ ಯಂಗ್ ಹಾರ್ಟ್ ಅಟ್ಯಾಕ್ ಹೆಚ್ಚಾಗ್ತಾ ಇದ್ದ ಹಾಗೆ ಸರ್ಕಾರ ಕೂಡ ಸಿಎಂ ಸಿದ್ದರಾಮಯ್ಯ ಅವರೇ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು. ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರ ನೇತೃತ್ವದ 10ಕ್ಕೂ ಹೆಚ್ಚು ಜನರು ಹೃದಯ ತಜ್ಞರನ್ನು ಒಳಗೊಂಡಂತಹ ಒಂದು ಸಮಿತಿ. ಇದರಲ್ಲಿ ನಿಮಾನ್ ಸೇರಿದಂತೆ ಬೇರೆ ಬೇರೆ ಆಸ್ಪತ್ರೆ ತಜ್ಞರು ಕೂಡ ಭಾಗಿಯಾಗಿದ್ದಾರೆ. ಅವರು ಒಂದು ವರದಿಯನ್ನು ಕೊಡ್ತಾ ಇದ್ದಾರೆ. ಈ ಒಂದು ವರದಿಯ ಪ್ರಾಥಮಿಕ ಅಂಶಗಳಲ್ಲಿ ಕೆಲವೊಂದಿಷ್ಟು ಅಂಶಗಳು ನಿಜಕ್ಕೂ ಕೂಡ ಒಂದು ಆತಂಕವನ್ನು ಹೆಚ್ಚಿಸಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಯಂಗ್ ಹಾರ್ಟ್ ಅಟ್ಯಾಕ್ಗಳಲ್ಲಿ ಯುವತಿಯರೇ ಹೆಚ್ಚು ಟಾರ್ಗೆಟ್ ಆಗ್ತಾ ಇದ್ದಾರೆ ಮತ್ತು ಹೆಚ್ಚು ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಮತ್ತು ಹೃದಯ ಸ್ತಂಭನದಿಂದ ತಮ್ಮ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ ಅನ್ನೋಂಥದ್ದು ತುಂಬ ಪ್ರಮುಖವಾದಂಥ ಅಂಶ. ಸದ್ಯಕ್ಕೆ ಜಯದೇವ ಆಸ್ಪತ್ರೆಗೆ ಬರುವಂತಹ ಪ್ರತಿ 10 ರೋಗಿಗಳು ಅಂದರೆ ಏಜ್ 15ರಿಂದ 40 ವರ್ಷದ ಒಳಗಿನ ಯಂಗ್ ಏನು ಜನ ಬರ್ತಾರೆ ಅವರ ಹೃದಯ ಘಾತಕ್ಕೆ ಒಳಗಾದವರ ಪ್ರಮಾಣದಲ್ಲಿ ಪ್ರತಿ 10 ಪೇಷಂಟ್ಸ್ಗಳಲ್ಲಿ 3ರಿಂದ 4 ಜನ ಮಹಿಳೆಯರೇ ಇರ್ತಾರೆ ಅನ್ನೋಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಸದ್ಯಕ್ಕೆ ಈ ಒಂದು ವರದಿಯ ಪ್ರಾಥಮಿಕ ಅಂಶಗಳಲ್ಲಿ ಇದು ಕೂಡ ಸೇರ್ಕೊಂಡಿದೆ. ಹೀಗಾಗಿ ಪುರುಷರಿಗೆ ಕಂಪೇರ್ ಮಾಡಿದ್ರೆ ಮಹಿಳೆಯರೇ ಹೆಚ್ಚು ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ, ಹೃದಯ ಸ್ತಂಭನದಿಂದ ಜೀವವನ್ನು ಕಳೆದುಕೊಳ್ತಾ ಇದ್ದಾರೆ ಅನ್ನೋಂಥದ್ದನ್ನು ಹೇಳ್ತಾರೆ. ಇದಕ್ಕೆ ಪೂರಕವಾದಂತಹ ಕೆಲವೊಂದಿಷ್ಟು ಕಾರಣಗಳನ್ನು ಕೂಡ ವೈದ್ಯರು ನೀಡ್ತಾ ಹೋಗ್ತಾ ಇದ್ದಾರೆ. ಯಾಕೆಂದ್ರೆ ಹೆಚ್ಚು ಮಹಿಳೆಯರು ಡ್ಯುವೆಲ್ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ. ಒಂದು ಔದ್ಯೋಗಿಕ ಒತ್ತಡ, ಮತ್ತೊಂದು ಕೌಟುಂಬಿಕ ಒತ್ತಡ. ಮನೆಗೆ ಬರ್ತಾ ಇದ್ದಾಗೆ ಸಂಸಾರ ಆಗಿರ್ಬೋದು, ಮನೆಯ ಒತ್ತಡ, ಮಕ್ಕಳ ಶಾಲಾ ವಿಚಾರಗಳಾಗಿರ್ಬೋದು, ಕುಟುಂಬದ ನಿರ್ವಹಣೆ ಆಗಿರ್ಬೋದು, ಮತ್ತು ಕೆಲಸಕ್ಕೆ ಹೋದಂತಹ ಸಂದರ್ಭಗಳಲ್ಲಿ ಅಲ್ಲಿಯ ಔದ್ಯೋಗಿಕ ಒತ್ತಡವನ್ನು ನಿರ್ವಹಣೆ ಮಾಡುವಂಥದ್ದು. ಬೆಂಗಳೂರಿನಲ್ಲಿ ಹೆಚ್ಚಾಗಿ ಇಂತಹ ಒಂದು ಒತ್ತಡ ಹೆಚ್ಚಾಗಿ ಫೇಸ್ ಮಾಡ್ತಾರೆ, ಕೆಲಸವನ್ನ ಹೆಚ್ಚಾಗಿ ಮಾಡ್ತಾರೆ. ಇಲ್ಲಿ ಯಾರು ಕೂಡ ಅವರ ಸಹಾಯಕ ಆಗಲಿ ಅಥವಾ ಅವರ ಮನಸ್ಥಿತಿಯನ್ನ ಕೀಳುವಂಥವ್ರಾಗಲಿ ಅಥವಾ ಒತ್ತಡವನ್ನು ಕಡಿಮೆ ಮಾಡುವಂಥವ್ರು ಇರೋದಿಲ್ಲ. ಹೀಗಾಗಿ ಹೆಚ್ಚು ಮಹಿಳೆಯರು, ಅದರಲ್ಲೂ ಯುವತಿಯರು ಹೆಚ್ಚಾಗಿ ಈ ರೀತಿಯಂತಹ ಹೃದಯಾಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಅನ್ನೋಂತಹ ಸಲಹೆಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಹೀಗಾಗಿನೇ ಹೆಚ್ಚು ಯುವತಿಯರು ಕೂಡ ತಮ್ಮ ಆರೋಗ್ಯದ ಬಗ್ಗೆ ಗಮನವನ್ನು ಹರಿಸಬೇಕು, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂಥದ್ದು, ವ್ಯಾಯಾಮ ಮಾಡುವಂಥದ್ದು, ಎಕ್ಸರ್ಸೈಸ್ ಮಾಡುವಂಥದ್ದು, ತಮ್ಮ ಒತ್ತಡವನ್ನು ನಿರ್ವಹಣೆಗೆ ಬೇಕಾಗಿರುವಂತಹ ಪ್ರಿಕಾಷನ್ಸ್ ಅನ್ನು ತೆಗೆದುಕೊಳ್ಳುವಂಥದ್ದು ಬಗ್ಗೆ ಕೂಡ ಕೆಲವೊಂದಿಷ್ಟು ಸಜೆಷನ್ ಕೊಟ್ಟಿದ್ದಾರೆ. ಸದ್ಯಕ್ಕೆ 2019 ಏಪ್ರಿಲ್ ಮತ್ತು ಮೇ, 2025 ಏಪ್ರಿಲ್ ಮತ್ತು ಮೇದ 2 ವರದಿಗಳನ್ನ ಸ್ಟಾಟಿಸ್ಟಿಕ್ಸ್ ಕಂಪೇರ್ ಮಾಡಿದಾಗ ಮಹಿಳೆಯರೇ ಹೆಚ್ಚು ಹೃದಯಾಘಾತಕ್ಕೆ ಒಳಗಾಗ್ತಿರೋದು ಕಂಡು ಬರ್ತಾ ಇದೆ. ಮಧುಶ್ರೀ, ಧನ್ಯವಾದ ವಿನಯ್ ತಮ್ಮೆಲ್ಲ ಮಾಹಿತಿಗಾಗಿ.